ಫೆಂಗಲ್ ಚಂಡಮಾರುತದಿಂದ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಸ್ವಲ್ಪ ಜನಜೀವನವನ್ನು ಅಸ್ತವ್ಯಸ್ತ ಆಗಿದ್ದು ತಮಗೆ ಗೊತ್ತಿರುವ ವಿಚಾರ. ಇಲ್ಲಿ ವೆದರ್ ವಾರ್ನಿಂಗ್ ಪ್ರಕಾರ, ನಿನ್ನೆ ವಾರ್ನಿಂಗ್ ಪ್ರಕಾರ ಬರೀ ವಾಯು ಚಂಡಮಾರುತ ಇತ್ಯಾದಿ ಸ್ವಲ್ಪ ವೇಗದಿಂದ ಆಯಿತಾ ಮಳೆ ಅಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಬರೀ ಗಾಳಿದು ಸ್ವಲ್ಪ ವೇಗ ಜಾಸ್ತಿ ಇರುತ್ತದೆ ಅಂತ ಮಾತ್ರ ಸೂಚನೆ ಇತ್ತು. ಅಲ್ಪ ಸ್ವಲ್ಪ ಮಳೆ ಬರುತ್ತದೆ. ಕೆಲವು ಕಡೆಗೆ ಭಾರಿ ಮಳೆ ಬರಲಿಕ್ಕೂ ಕೂಡ ಚಾನ್ಸಸ್ ಇದೆ ಅಂತ ಫೋರ್ಕಾಸ್ಟ್ ಇದೆ. ಆ ಪ್ರಕಾರ ಜಾಸ್ತಿ ಏನು ಮಳೆ ನಿನ್ನೆ ಬಂದಿಲ್ಲ. 6 mm 10 mm ಅಂತ ಬಂದಿದೆ. 24 hours ಮ್ಯಾಕ್ಸಿಮಮ್ ಮಹಾದೇವಪುರದಲ್ಲಿ 20 mm ಬಿದ್ದಿದೆ. ಹೀಗಾಗಿ ಈಗ ಇವತ್ತು ಮತ್ತು ನಾಳೆಗೂ ಕೂಡ ಅಲ್ಪ ಸ್ವಲ್ಪ ಮಳೆ ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಬರಲಿಕ್ಕೆ ಇದೆ ಮತ್ತು ಕೆಲವು ಕಡೆಗೆ ಭಾರಿ ಮಳೆಯೂ ಬರ್ಬೋದು ಅಂತ ಅನುಮಾನ ಇದೆ. ಅದಕ್ಕೆ ತಕ್ಕ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಎಲ್ಲ JCB ಅರೌಂಡ್ 80 JCBs ನಿರಂತರವಾಗಿ ಭಾಳ ಪ್ರಮುಖವಾದ ಕ್ರಿಟಿಕಲ್ ಪೊಸಿಷನ್ಸಲ್ಲಿ ಇದೆ, ಅಲ್ಲಿ ನಾವು ನಿಲ್ಲಿಸಿದ್ದೇವೆ. ಇದು ನಿರಂತರವಾಗಿ ಕಸ ಇತ್ಯಾದಿಯನ್ನು ತೆಗೆತಾ ಇದೆ ಮತ್ತು ನೀರು ಹರಿವಿಕೆಯಲ್ಲಿ ನಮ್ಮ ರಾಜಕಾಲುವೆಯಲ್ಲಿ ನೀರು ಹರಿವಿಕೆ ಸರಿಯಾಗಿ ಹೋಗ್ತಿರುವುದರಿಂದ ಜಾಸ್ತಿ ಏನು ತೊಂದರೆ ಉಂಟಾಗ್ತಾ ಇಲ್ಲ. ಆದರೂ ಸಹ ನಾವು ನಮ್ಮ ಮೇಜರ್ ರೋಡ್ನಲ್ಲಿ ಇರ್ತಕ್ಕಂಥ ಗ್ಯಾಂಗ್ಸ್ಗಳಿಗೆ ಸಲಹೆ ಸೂಚನೆ ಕೊಟ್ಟು ಅಲ್ಲಿ ಜನರು ಡಿಪ್ಲಾಯ್ ಮಾಡಿ ಎಲ್ಲಿ ನಮ್ಮದು ರೋಡಿಂದ ನೀರು ಸೈಡ್ ಡ್ರೈನ್ಸ್ಗೆ ಹೋಗ್ತದೆ ಅದು ಕ್ಲಿಯರಾಗಿ ಇಟ್ಕೊಂಡ್ರೆ ಮಳೆ ಬಂದರೂ ಸಹ ಟ್ರಾಫಿಕ್ ಏನು ತೊಂದರೆ ಉಂಟಾಗುವುದಿಲ್ಲ ಅಂತ ದೃಷ್ಟಿಯಿಂದ ವ್ಯವಸ್ಥೆ ಮಾಡಿದ್ದೇವೆ. ಅದು ನಿರಂತರವಾಗಿ ಕೆಲಸ ಮಾಡ್ತಾಯಿದೆ. ಹೀಗಾಗಿ ಮಳೆ ಅಷ್ಟು ಜಾಸ್ತಿ ಬರಲಿಕ್ಕೆ ಫೋರ್ಕಾಸ್ಟ್ ಇಲ್ಲ. ಬರುವುದು ಅಲ್ಪ ಟು ಮಾಡ್ರೇಟ್ ಸಾಮಾನ್ಯವಾಗಿ ಮಳೆ ಬರುವುದು ಇದೆ. ಕೆಲವು ಕಡೆಗೆ ಭಾರಿ ಮಳೆ ಬರಬಹುದು ಅಂತ ಹೇಳಿರುವುದರಿಂದ ಅದು ಎಲ್ಲಿಯೂ ಬರ್ಬೋದು ಅಂತ ನಾವು ದೃಷ್ಟಿಯಿಂದ ನಮ್ಮ ಸಿಸ್ಟಮನ್ನು ನಾವು ಸರಿಯಾಗಿ ಇಟ್ಕೊಂಡಿದ್ದೇವೆ. ಫುಲ್ ಇದರಲ್ಲಿ ಇದೆ, ಮೊಬಿಲೈಸೇಷನ್ನಲ್ಲಿ ಇದೆ. ಎಲ್ಲಿ ತೊಂದರೆ ಉಂಟಾದರೆ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೇವೆ. ಮೇಜರಾಗಿ ನಾವು ಗಾಳಿಯಿಂದ ನಮ್ಮ ಟೊಂಗೆಗಳು ಮರಗಳಿಗೆ ಬಿಡುವ ತಿರುಮೆಗಳು ಜಾಸ್ತಿ ಬರುತ್ತೆ. ಹೀಗಾಗಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಜಾಸ್ತಿ ತೊಂದರೆ ಏನು ಉಂಟಾಗಿದೆ. ಸರ್, ಈಗ ಕಸದ ಲಾರಿಗಳು ಡ್ರೈವರ್ಗಳು ಆಟೋ ಕಸದ ಲಾರಿ ಡ್ರೈವರ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕಸ ಹೆಚ್ಚಲ್ಲ ಅಂತ ನೇರ ನೇಮಕಾತಿ ಮಾಡಬೇಕು ಅಂತ. ಈಗ ನಾವು ನೇರ ನೇಮಕಾತಿ ಮಾಡಿದ್ದು ಪವರ್ ಕಾರ್ಮಿಕ ನೇರ ನೇಮಕಾತಿ ಮಾಡಿದ್ದೇವೆ. ಲೋಡರ್ಸ್ ಆ್ಯಂಡ್ ಡ್ರೈವರ್ಸ್ ಈಗ ನಮ್ಮ ವ್ಯವಸ್ಥೆ BBMPಯಲ್ಲಿ ಸ್ವಲ್ಪ ಬೇರೆ ಥರ ಇದೆ. ಇಲ್ಲಿ ನಾವು ಕಾಂಟ್ರಾಕ್ಟರ್ಸ್ ಮುಖಾಂತರ ಅವರದೇ ವೆಹಿಕಲ್ ಅವರದೇ ಜನರಿಂದ ಮಾಡ್ತಾಯಿದ್ದೇವೆ. ಇನ್ನು ಮುಂದೆ ನಾವು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ಗೂ ಟೆಂಡರ್ ಮಾಡ್ತಾಯಿದ್ದೇವೆ. ಅಲ್ಲಿ ಕಾಂಟ್ರಾಕ್ಟರ್ ಜವಾಬ್ದಾರಿ ಇರುತ್ತದೆ. ಅವರೇ ವಾಹನ ಕೊಡಬೇಕು, ಅವರೇ ಮನುಷ್ಯ ಕೊಡಬೇಕು. ಮನುಷ್ಯ ಕೂಡ ನಿರಂತರವಾಗಿ ಚೇಂಜು ಆಗ್ತಾ ಇರುತ್ತವೆ. ಪವರ್ ಕಾರ್ಮಿಕರಲ್ಲಿ ಏನಾಗಿದೆ, ಭಾಳ ವರ್ಷಗಳಿಂದ ನಮ್ಮ ಕಡೆಗೆ ರೋಡ್ ಮೇಲೆ ಅವರು ಉಡಿಸ್ತಾ ಇರುವುದರಿಂದ ಆ ಲೆಕ್ಕನೂ ನಮ್ಮ ಹತ್ರ ಇತ್ತು. ಇಲ್ಲಿ ಏನಿದೆ, ಕಾಂಟ್ರಾಕ್ಟರ್ಸೇ ತಮ್ಮ ಡ್ರೈವರ್ಸ್ ಚೇಂಜ್ ಮಾಡ್ಬೋದು, ಅವರಿಗೆ ಲೋಡರ್ಸ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ ವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ನಮ್ಮದು ವ್ಯತಿರಿಕ್ತ ವ್ಯವಸ್ಥೆ ಇದೆ. ಬೇರೆ ಕಡೆಗೆ ಬೆಂಗಳೂರು ಬಿಟ್ಟರೆ ಮಹಾನಗರ ಪಾಲಿಕೆಗಳು, ನಗರ ಪಾಲಿಕೆಗಳು, ಟೌನ್ ಪಂಚಾಯತ್ಗಳು ಅವರದೇ ಇರ್ತಕ್ಕಂಥ ಗಾಡಿಗಳನ್ನು ಇಟ್ಕೊಂಡಿದ್ದಾರೆ. ಅವರು ಬರೀ ಮ್ಯಾನ್ ಪವರ್ ಮಾತ್ರ ಊರುಗಳಿಂದ ಪಡೀತಾ ಇದ್ದಾರೆ ವರ್ಷಾಂತರಗಳಿಂದ. ಹೀಗಾಗಿ ಅಲ್ಲಿ ಒಂಥರ ಬೇರೆ ವ್ಯವಸ್ಥೆ ಇದೆ, ಇಲ್ಲಿ ಬೇರೆ ವ್ಯವಸ್ಥೆ ಇರೋದ್ರಿಂದ ಸ್ವಲ್ಪ ಕಷ್ಟ ಉಂಟಾಗಿದೆ. ಹೀಗಾಗಿ ಅದಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅರೌಂಡ್ 10 to 15% ಕಡೆಗೆ ವೆಸ್ಟ್ನಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿದೆ. ವೆಸ್ಟ್ ಮತ್ತು ಈಸ್ಟ್ನಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿದೆ. ನಾವು ಅದಕ್ಕಾಗಿ ಕಾಂಟ್ರಾಕ್ಟರ್ಸ್ಗೆ ಮಾತಾಡ್ಕೊಂಡಿದ್ದೇವೆ. ಅವರು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರು ಏನು ಮೆಮೊರಂಡಮ್ ಕೊಡ್ತಾರೆ ಅದಕ್ಕೆಲ್ಲ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಸರ್ಕಾರ ಅದರ ಮೇಲೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ. ಓಕೆ, ಸೊ 4750 ಕೋಟಿಯಷ್ಟು ಆಗಿದೆ. 4758 ಕೋಟಿ ಆಗಿದೆ. ನಮಗೆ ಇಡೀ ವರ್ಷಕ್ಕೆ ಟಾರ್ಗೆಟ್ ಇದೆ 5700. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳಲ್ಲಿ ನಾವು 250 ಕೋಟಿ ಸಂಗ್ರಹಣೆ ಮಾಡಬೇಕು. ಸೊ ನೋಡೋಣ. ಈಗ ಕಟ್ಟದಿರೋರಿಗೆ ಏನು ಸರ್? ಯಾಕಂದರೆ ವಾಣಿಜ್ಯಕ್ಕೆ ಬೀಗ ಹಾಕೋದು ಕ್ರಮ ಎಲ್ಲ ತಗೊಳ್ತಿದ್ದೀರಿ. ರೆಸಿಡೆನ್ಷಿಯಲ್ ಪರ್ಪಸ್ ಏನು? ಅವ್ರು ಹಿಂಗೆ OTS ಟೈಮ್ ಮುಕ್ತಾಯ ಆಗಿರೋದ್ರಿಂದ ಈಗ ನಾವು ಸಪೋಸ್ ನಡುವೆ ನಾವು ಮಾಡಲಿಕ್ಕೆ ಹೋಗ್ತೀವಿ, ಆಗ ಏನಿರ್ತಾರೆ OTS ಟೈಮ್ ಇನ್ನೂ ಇದೆ, ನೀವು ನಮಗೆ ಹತ್ರ ಯಾಕೆ ಬಂದಿರಿ ಅಂತ.
ಈ OTS ಟೈಮ್ 30ನೇ ತಾರೀಕು ಮುಕ್ತಾಯ ಆಗಿರೋದ್ರಿಂದ ಈಗ ನಾವು ಯಾರ್ಯಾರು ಬಾಕಿ ಇದ್ದಾರು ಇದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕಠಿಣ ಕ್ರಮನೂ ಕೂಡ ತೆಗೆದುಕೊಳ್ಬೋದು. ಏನು ಸರ್ ಅಂದರೆ ಕಾನೂನು ಕಠಿಣ ಕಾನೂನು ಕ್ರಮ ಅಂದರೆ ಫಸ್ಟ್ ನೋಟಿಸ್ ಅಂತೆ ಅವರಿಗೆ ಸೂಚನೆ ಕೊಟ್ಟು ಅವ್ರು ಕೊಟ್ಟಿಲ್ಲ ಕೂಡ ಆದರೆ ಅದನ್ನು ಸೀಲ್ ಮಾಡೋದು, ಸೀಲ್ ಮಾಡಿ ಸೂಕ್ತವಾದ ಟೈಮ್ ಕೊಟ್ಟು ಅದನ್ನು ಮುಂದೆ ಬಂದಿಲ್ಲ ಅಂತ ಆದರೆ ಮೇಲೆ ಸ್ವಲ್ಪ ಆಕ್ಷನ್ ಮಾಡೋದು. OTS ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಕಟ್ಟಡಗಳು ಯಾವುದೂ ಕೂಡ ಬರೆಸ್ಕೊಂಡಿಲ್ಲ. ಬರೀ KSRTC ಸಾರಿಗೆ ಇಲಾಖೆ ಮಾತ್ರ 15 ಕೋಟಿನೂ ಕಟ್ಟಿದ್ದಾರೆ ಬ್ಯಾಲೆನ್ಸ್, ಮಿಕ್ಕಿದ ಯಾರು ಕಟ್ಟಿಲ್ಲ ಸರ್. ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಸರ್? PMTC ಅವರು ಅದೇ ಕಟ್ಟಿದ್ದಾರೆ, ಸರ್, ಸಾರಿಗೆ ಇಲಾಖೆ ಹೇಳ್ತಾ ಇದ್ದಾರೆ ನೀವು ನಮ್ಮ ಜೊತೆಗೆ ಏನು ನಿಮ್ಮ ವ್ಯವಹಾರಗಳಲ್ಲಿ ನನಗೆ ಕೊಡಲಿಕ್ಕೆ ಏನಿತ್ತು ಅಷ್ಟು ಕೊಟ್ಟರೆ ನಾನು ನಿಮಗೇ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರ ಅದನ್ನು ನಮಗೆ 6-8 ಕೋಟಿ ಕೊಡಬೇಕಾಗಿರುತ್ತದೆ. ಅದು 6-8 ಕೋಟಿ ನಾವು ಕೊಡ್ತೀವಿ ಅಂತಲೂ ಅವರಿಗೆ ಹೇಳಿದ್ದೀವಿ. ಆ ಪ್ರಕಾರ ಪಾಪ ಅವರು ಕಟ್ಟಿದ್ದಾರೆ. 19 ಕೋಟಿಯನ್ನು ಕಟ್ಟಿರ್ಬೋದು. 27 ಕೋಟಿ ಕಟ್ತೀನಿ ಅದರಲ್ಲಿ 9 ಕೋಟಿ ನಮ್ಮಿಂದನೇ ಬರಲಿಕ್ಕೆ ಇತ್ತು. ಆ ಥರ ಏನೋ ಲೆಕ್ಕ ಮಾಡಿದ್ದಾರೆ. ಅದಕ್ಕೆ ನಾನು ಇನ್ನೂ ನೀವು 14 ಕೋಟಿ ಕೊಡಬೇಡಿ ಅಂತ ಹೇಳಿದ್ದೆ. ಬಿಕಾಸ್ ನಿಮ್ಗೆ ಕಷ್ಟ ಉಂಟಾಗ್ತದೆ. ನಾಳೆ 14 ಕೋಟಿ ವಿಲ್ ಬಿಕಮ್ ಇವತ್ತು 28 crores. ಅವರು ಟ್ರೈ ಮಾಡಿದ್ದಾರೆ. ಅವರು ಎಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಬೇರೆ ಸರ್ ಧನ್ಯವಾದ ಹೇಳ್ತೀವಿ. ಪೋಸ್ಟ್ ಆಫೀಸ್ನು ಕೂಡ ಮುಂದೆ ಬಂದು ಕೊಟ್ಟಿದ್ದಾರೆ. ಸುಮಾರು ಟವರ್ಸ್ ಅವರು ಕೊಟ್ಟಿದ್ದಾರೆ. ಈ ಪ್ರಕಾರ ಈ ಲಾಸ್ಟ್ ಡೇಗೆ ನಮಗೆ ಸ್ವಲ್ಪ ಲಾಸ್ಟ್ 2-3 ಡೇಸ್ನಲ್ಲಿ ಜಾಸ್ತಿ ಕಲೆಕ್ಷನ್ ಆಗಿದೆ. ನಾವು ನೋಡಕ್ಕೆ ಹೋದಾಗ 3,500, 600, 700 ಇತ್ತು ಈ ವಾರ ಸ್ಟಾರ್ಟ್ ಮಾಡುವಾಗ. ಈ ವಾರದಲ್ಲಿ ಅರೌಂಡ್ ನಮಗೆ 400 crore ಕಲೆಕ್ಷನ್ ಆಗಿದೆ. ಸೊ ದ್ಯಾಟ್ ಇಸ್ ಗುಡ್ ಥಿಂಗ್. ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಕಸ ತ್ಯಾಜ್ಯ ವಿಲೇವಾರಿ ಘಟಕ ಖಾಸಗಿ ಏಜೆನ್ಸಿಗಳು ಮಾಡ್ತಾ ಇದ್ದಾರೆ. ಅದನ್ನೇ ಮುಂದುವರಿಸಿ ಅಂತೇಳಿ DCM ಅವರಿಗೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಪತ್ರ ಕೊಡ್ತಾ ಇದ್ದಾರೆ.